ನಮಸ್ಕಾರ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿನಿತ್ಯ ನೀವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಸಂಬಂಧಪಟ್ಟಂಥ ದಿಗ್ಗಜರ ನಡುವೆ ವಾಗ್ಯುದ್ಧವನ್ನು ನೋಡ್ತಾ ಇದ್ರಿ. ಇವತ್ತು ಯುದ್ಧ ಗಿದ್ದ ಅನ್ನುವಂಥದ್ದು ಏನೂ ಇಲ್ಲ, ಒಂದಷ್ಟು ತಿಳುವಳಿಕೆ ಮೂಡಿಸುವಂಥ ಒಂದು ಪ್ರಯತ್ನ ಅದು ಸುವರ್ಣ ನ್ಯೂಸ್ ಮುಖಾಂತರ ಆಗ್ತಿರುವಂಥದ್ದು. ಯಾಕಂದರೆ ದಿನನಿತ್ಯ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಆ ಕಾರ್ಯಕ್ರಮಗಳನ್ನು ನಿಮ್ಮ ಮನೆಗೆ ಮನಕ್ಕೆ ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸವನ್ನು ಈ ಕೇಬಲ್ ಜಾಲ ಅನ್ನುವಂಥದ್ದು ಮಾಡುತ್ತೆ. ಅದರ ನೇತೃತ್ವ ವಹಿಸಿರುವಂಥವ್ರು ಮಾಡ್ತಾರೆ. ಈ ಕೇಬಲ್ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಬದಲಾಗ್ತಾ ಇದೆ. ಈಗ ಕೇಬಲ್ ವ್ಯವಸ್ಥೆ ಡಿಜಿಟಲ್ ಆಗ್ತಾ ಇದೆ. ಡಿಜಿಟಲ್ ಆಗೋದ್ರ ಬಗ್ಗೆ ಜನಗಳಿಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆ, ಏನೇನು ಅಳವಡಿಸ್ಕೋಬೇಕು, ಇದರ ಕ್ರಮಗಳು ಯಾವ್ಯಾವು, ಅದಕ್ಕೆ ಸಂಬಂಧಪಟ್ಟಿರೋದು ಈಗಿನ ವಿಶೇಷ ಕಾರ್ಯಕ್ರಮ ಅದು ಕೇಬಲ್ ಟು ಡಿಜಿಟಲ್. ಬನ್ನಿ, ಇವತ್ತು ನಮ್ಮ 4 ಮಿತ್ರರು ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಲಿಕ್ಕೆ. ಯಾಕಂದರೆ ಏನಾದರೂ ನೀವು 31 ಮಾರ್ಚ್ ಕೊನೆಯ ದಿನಾಂಕ, 31 ಮಾರ್ಚಿನ ಒಳಗೆ ನೀವೇನಾದರೂ ಸೆಟಪ್ ಬಾಕ್ಸ್ಗಳನ್ನು ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಮನೆಗೆ ನಮ್ಮ ಚಾನಲ್ಲು ಸೇರಿದ ಹಾಗೆ ಯಾವ ಚಾನಲ್ಲು ಕೂಡ ಬರೋದಿಲ್ಲ. ನೀವು ಟಿ ವಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಅಲಂಕಾರಿಕ ವಸ್ತುವಾಗಿ ಮಾತ್ರ ಇಟ್ಕೋಬೇಕು ಅಂತ ಒಂದು ಸ್ಥಿತಿ ಉದ್ಭವ ಆಗ್ಬೋದು. ಹೀಗಾಗಿ ಆದಷ್ಟು ಬೇಗ ಜನರಿಗೆ ಜಾಗೃತಿ ಮೂಡಬೇಕು ಅನ್ನುವಂಥ ಪ್ರಯತ್ನನೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಾಕಂದರೆ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬಹಳಷ್ಟು ಕಡಿಮೆ ಇದೆ. ಏನೋ ಇಲ್ಲಿ ತನಕ ಕೇಬಲ್ ಆಪ್ರೇಟರ್ಗಳೆಲ್ಲ ನಮ್ಮ ಮನೆಗೆ ಮುಟ್ಟಿಸ್ತಾ ಇದ್ದರು ಟಿ ವಿ ಚಾನಲ್ಗಳನ್ನು. ನಾವು ತಿಂಗಳ ಅವರಿಗೆ ಇಷ್ಟು ಹಣ ಅಂತ ಪಾವತಿ ಮಾಡಿಬಿಡ್ತಿದ್ವಿ, ಇನ್ನು ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅನ್ನುವಂಥದ್ದು. ಆದರೆ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಒಂದು ನೀತಿ ಜಾರಿಗೆ ಬಂದಿದೆ. ತಮಗೆ ಗೊತ್ತಿರುವಂಥ ಸಂಗತಿ, 31 ಮಾರ್ಚ್ ಕೊನೆಯ ದಿನಾಂಕ. 31 ಮಾರ್ಚಿನ ಒಳಗಾಗಿ ನೀವೇನಾದರೂ ಸೆಟಪ್ ಬಾಕ್ಸ್ಗಳು ಹಾಕ್ಕೊಳ್ಳಿಲ್ಲ ಅಂದರೆ ಟಿ ವಿ ಯಾವ ಚಾನಲ್ಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಬನ್ನಿ, ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ನೇಹಿತರು ಸಿಟಿ ಕೇಬಲ್ನ ನಿಖಿಲ್ ಜಿ ಅವರು. ನಿಖಿಲ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕೈಜೆನ್ ಸಂಸ್ಥೆಯವರು ಶಶಿಕಾಂತ್ ಜಿ. ಶಶಿಕಾಂತ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರ ಸ್ನೇಹಿತರು ಹಾತ್ವೆ ಅವರು BK ಕುಮಾರ್ ಅವರು. ಕುಮಾರ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಿಮಗೆ ಬಹಳ ಪರಿಚಿತರು, ಕೇಬಲ್ ಇಂಡಸ್ಟ್ರಿ ಪರವಾಗಿ ಬಂದಿದ್ದಾರೆ ಮುರಳಿ ಅವರು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಓಕೆ, ನನ್ನ ಬಲಭಾಗದಲ್ಲಿದ್ದಾರೆ ಉಷಾ ಮಂಗಲಿಗಿ ಅವರು ಈ ಕೇಬಲ್ ಇದಕ್ಕೆ ಸೇರಿದವರಲ್ಲ, ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಒಂದಷ್ಟು ಜಾಗೃತಿ ಮೂಡಿಸ್ಲಿಕ್ಕೆ. ಅಂದರೆ ಸೆಟಪ್ ಬಾಕ್ಸ್ಗಳು ಹಾಕಬೇಕು ಅಂತೀವಿ, ಆದರೆ ಜನ ಅದನ್ನು ಖರೀದಿ ಮಾಡೋದು ಹೇಗೆ ಏನು ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಒಂದು ಪ್ರಯತ್ನವಾಗಿ ಅವ್ರು ಬಂದಿದ್ದಾರೆ. ಬ್ರಾಡ್ಕಾಸ್ಟಿಂಗ್ ಮ್ಯಾನೇಜರ್ ಉಷಾಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಮೊದಲನೇ ಪ್ರಶ್ನೆ ಆರಂಭ ಆಗ್ತಾ ಇದೆ ನಿಖಿಲ್ ಅವರ ಮುಖಾಂತರ. ಸರ್, ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ನಾನು ನಿಮ್ಮ ಮಾತಾಡೋಕ್ಕಿಂತ ಮೊದಲು ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಬಂದ್ಬೇಡ. ಬನ್ನಿ, ಈಗ ನಾನು ಹೇಳ್ತಾ ಇದ್ದೆ ಕೇಂದ್ರ ಸರ್ಕಾರದ ಒಂದು ಸ್ಪಷ್ಟ ನೀತಿ, ಒಂದು ಆದೇಶ. ಅದರ ಪ್ರಕಾರ ಸೆಟಪ್ ಬಾಕ್ಸ್ ಅನ್ನುವಂಥದ್ದು ಇನ್ನು ಕಡ್ಡಾಯ. ನಾವು ಕೇಬಲ್ ಟು ಡಿಜಿಟಲ್ ಆಗಬೇಕು ಅಂದರೆ ಇದಾಗಲೇಬೇಕು. ಮಾರ್ಚ್ 31 ಒಳಗೆ ಬೆಂಗಳೂರು ಮೈಸೂರಿನಲ್ಲಿ ಈ ಸೆಟಪ್ ಬಾಕ್ಸ್ಗಳು ಕಡ್ಡಾಯ ಆಗುತ್ತೆ. ಮಾರ್ಚ್ 31 ನಂತರ ಬೆಂಗಳೂರು ಮೈಸೂರಿನಲ್ಲಿ ಅನಲಾಗ್ ಸಿಗ್ನಲ್ ಕಟ್ ಆಗುತ್ತೆ. ಕಟ್ ಆಯಿತು ಅಂತಂತಂದರೆ, ಅಂದರೆ ಸೆಟಪ್ ಬಾಕ್ಸ್ ಇರಲಿಲ್ಲ ಅಂತಂದರೆ ಟಿ ವಿ ಇದ್ದರೂ ಯಾವುದೇ ಚಾನಲ್ ಬರೋದಿಲ್ಲ ಅನ್ನುವಂಥದ್ದು. ಹಾಗಾದರೆ ಹಾಕ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಅದು ಎಷ್ಟು ಅಮೌಂಟಿಗೆ ಸಿಗುತ್ತೆ? ಸೊ ಇವೆಲ್ಲ ಪ್ರಶ್ನೆಗಳು ಹೇಳೋದು ಅತ್ಯಂತ ಸಹಜ. 2014 ಡಿಸೆಂಬರ್ ಒಳಗೆ ದೇಶದ ಎಲ್ಲ ಹಳ್ಳಿ ನಗರಗಳಲ್ಲಿ ಸೆಟಪ್ ಬಾಕ್ಸ್ ಕಡ್ಡಾಯ ಆಗುತ್ತೆ. ಈ ಸೆಟಪ್ ಬಾಕ್ಸ್ ಬೆಲೆ 900 ರೂಪಾಯಿಂದ 1200 ರೂಪಾಯಿ ತನಕ ಆಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟನ್ನೇ. ನೀವು ಮುಂದೆ ಚಾನಲ್ ನೋಡಬೇಕು ಅಂತಂದರೆ ಏಪ್ರಿಲ್ 1ರಿಂದ ನೀವು ಏನಾದರೂ ಚಾನಲ್ಗಳು ನೋಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಸೆಟಪ್ ಬಾಕ್ಸ್ ಇರಬೇಕು. ಹೀಗಾಗಿ ಆದಷ್ಟು ಬೇಗನೆ ನಿಮ್ಮ ಕೇಬಲ್ ಆಪ್ರೇಟರ್ಗಳನ್ನು ನೀವು ಸಂಪರ್ಕ ಮಾಡಬೇಕು. ಜೊತೆಗೆ ಸೆಟಪ್ ಬಾಕ್ಸ್ಗಳನ್ನು ಕೂಡ ಅಳವಡಿಸ್ಕೋಬೇಕು. ಇದು ಕೇವಲ ಈಗಿನ ಮಾತ್ರ ಅಲ್ಲ, ಮುಂದೆ ಇನ್ನೊಂದಿಷ್ಟು ಕೂಡ ಕಾಲ ಬದಲಾಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಆರಂಭಿಕ ಹಂತದಲ್ಲಿ ಕರ್ನಾಟಕ ಇದರಲ್ಲಿ ಸೇರ್ಪಡೆ ಆಗಿರಲಿಲ್ಲ. ಮೇಡಮ್ ಬಹುಶಃ ಇದ್ರ ಬಗ್ಗೆ ಹೇಳ್ಬೋದು ಅಂತ ನಾನು ಭಾವಿಸ್ತೀನಿ. ಭಾರತದ ಬೇರೆ ಬೇರೆ ನಗರಗಳಿಗೆ ಇದನ್ನು ಅಳವಡಿಸಲಾಯಿತು. ಅದಾದ ನಂತರ ಎರಡನೇ ಅಂಗವಾಗಿ ಅಂದರೆ ಸೆಕೆಂಡ್ ಫೇಸ್ನಲ್ಲಿ ಬೆಂಗಳೂರು ಮತ್ತು ಮೈಸೂರನ್ನ ಇದರ ವ್ಯಾಪ್ತಿಗೆ ತರಲಾಯಿತು. ಕೇವಲ ಬೆಂಗಳೂರು ಮತ್ತು ಮೈಸೂರು ಮಾತ್ರ ಅಲ್ಲ, 2014 ಡಿಸೆಂಬರ್ಗೆ ಹಳ್ಳಿಗಳಿಗೂ ಕೂಡ ಈ ಸೆಟಪ್ ಬಾಕ್ಸ್ಗಳು ತಲುಪಿದ್ರೆ ಮಾತ್ರ ನೀವು ಟಿ ವಿ ನೋಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಯಾಕಂದರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ವೀಕ್ಷಕರಿದ್ದಾರೆ. ಹೀಗಾಗಿ ಏನು ಅಂತಂದರೆ ಅವರು ಸೆಟಪ್ ಬಾಕ್ಸ್ಗಳನ್ನು ಅಳವಡಿಸ್ಕೊಳ್ಳೇಬೇಕು. ಬೇರೆ ಏನು ಮಾರ್ಗಗಳು ಇಲ್ಲವೇ ಇಲ್ಲ ಅನ್ನುವಂಥದ್ದು. ಹಾಗಾದರೆ ಜನಕ್ಕೆ ಇದ್ರ ಬಗ್ಗೆ ಏನಾದರೂ ತಿಳುವಳಿಕೆ ಇದೆಯಾ? ಜನ ಏನು ಮಾಡಬೇಕು? ಸೆಟಪ್ ಬಾಕ್ಸ್ಗಳನ್ನು ಎಲ್ಲಿ ಕೊಳ್ಳಬೇಕು? ಅದರ ಬೆಲೆ ಅನ್ನುವಂಥದ್ದೇನು? ಅದರ ಕ್ವಾಲಿಟಿ ಅನ್ನುವಂಥದ್ದೇನು? ಸೆಟಪ್ ಬಾಕ್ಸ್ಗಳನ್ನು ಅಳವಡಿಸ್ಕೊಳ್ಳುವಂಥ ರೀತಿ ಹೇಗೆ, ರೇಟ್ ಫ್ಯಾಕ್ಟರ್ಸ್ ಏನೇನು, ಎಲ್ಲೆಲ್ಲ ಸಿಕ್ಕಬಹುದಿದು, ಇದೆಲ್ಲದರ ಬಗ್ಗೆ ಮಾತಾಡೋಣ. ನಾನು ಹೇಳ್ತಾ ಇದ್ದೆ, ನಿಖಿಲ್ ಅವರು ಆರಂಭ ಮಾಡ್ತಾರೆ. ನಿಖಿಲ್ ಜಿ, ಏನಂತೀರಿ? ಇಷ್ಟು ದಿನ ನಾವು ಫಾಲೋ ಮಾಡ್ತಾ ಇದ್ದಿದ್ದು ಅನಲಾಗ್ ಟೆಕ್ನಾಲಜಿಯಲ್ಲಿ, ಆ ಟೆಕ್ನಾಲಜಿ ಬ್ಯಾಂಡ್ವಿಡ್ತ್ ತುಂಬ ಜಾಸ್ತಿ ಬೇಕಾಗಿರೋದ್ರಿಂದ ನಾವು 150 ಮೇಲೆ ಚಾನಲ್ಸ್ ತೋರ್ಸೋಕ್ಕೆ ಆಗ್ತಾ ಇರಲಿಲ್ಲ.
ಸೊ ಕಸ್ಟಮರ್ಸ್ಗೆ ಬೇಕಾಗಿರೋ ಚಾನಲ್ಸ್ ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಬೇರೆ ಇರೋ ಚಾನಲ್ಸು ತೋರಿಸೋದು ಆ ಥರ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಓಕೆ, ಡಿಜಿಟಲ್ ಆಗೋದ್ರಿಂದ 1,000 ಚಾನಲ್ಸ್ವರೆಗೂ ತೋರಿಸೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಜನಗಳಿಗೆ ಯಾವ್ಯಾವ ಚಾನಲ್ಸ್ ಬೇಕೋ ಅದೇ ತಗೋಬೋದು ಅವರು. ಸೊ ವೆನ್ ವಿ ಆರ್ ಗಿವಿಂಗ್ ಎ ಆಪ್ಷನ್ ಆಫ್ 1000 ಚಾನಲ್ಸ್, ಓಕೆ, ಅವ್ರಿಗೆ ಬೇಕಾಗಿರೋ 100 ಚಾನಲ್ಸೋ 50 ಚಾನಲ್ಸೋ 20 ಚಾನಲ್ಸು ಚಾಯ್ಸ್ ಇರುತ್ತೆ ಅವ್ರಿಗೆ. ಓಕೆ, ಸೊ ತಮ್ಮ ಬೇಕಾದಂಥ ಚಾನಲ್ಗಳನ್ನ ತೊಗೋಬೋದು ಹೊರಗಾದ್ರೆ ಅಂತ. ಹೌದು. ಎಸ್ ಸರ್. ಸರ್ ತಾವೇನಂತೀರಿ ಶ್ರೀಕಂಠಿ? ಸೊ ಚಾನಲ್ಗಳನ್ನ ತೊಗೋಬೋದು, ಬೇಕಾದಂಥ ಚಾನಲ್ಗಳು ಅವರ ಆಯ್ಕೆ ಆಗುತ್ತೆ ಅನ್ನುವಂಥದ್ದು, ನಿಮ್ಮ ಆಯ್ಕೆಗೆ ಬಿಟ್ಟಿರುವಂಥದ್ದು ಅಂತ. ಅದಕ್ಕೆ ಸಪ್ರೇಟ್ ಆದಂಥ ಏನಾದರೂ ರೇಟ್ಗಳನ್ನ ಫಿಕ್ಸ್ ಮಾಡಿರ್ತಾರಾ? ಪ್ರತಿ ಚಾನಲ್ಗೂ ಅದೇ ತಿಳಿಸಿದಾಗೆ ಆಯ್ಕೆ ಮುಖ್ಯ ಅಡ್ವಾಂಟೇಜ್ ಈಗ. ಓಕೆ, ಸೊ ಪ್ರತಿ ಚಾನಲ್ಗೂ ಬೆಲೆ ಫಿಕ್ಸ್ ಆಗುತ್ತೆ. ಈಗ ಯಾವ ರೀತಿ ಇದೆ, ಈಗ ಪ್ರೆಸೆಂಟ್ ಸಿಸ್ಟಮ್ ಏನಿದೆ ಅಂತ ನೋಡೋಣ. ಪ್ರತಿ ಮನೆಗೂ ಒಂದು 80-100 ಚಾನಲ್ ಬರ್ತಾ ಇದೆ ಈಗ. ಅದರೊಳಗಡೆ ಫಸ್ಟು ನನಗೆ ಬೇಕಾಗಿರೋ ಭಾಷೆ ಯಾವುದಿದೆ ಅದು ಕ್ರೈಟೀರಿಯಾ ಬೇರೆ ಬೇರೆ ಭಾಷೆದು ಬರ್ತಾ ಇದೆ. ಯಾಕಂದರೆ ಟೆಕ್ನಾಲಜಿ ಇದ್ರೂ ಅದು ಅಳವಡಿಕೆ ಆಗಿಲ್ಲ ಈಗ. ನೆಕ್ಸ್ಟ್ ನೀವು ತೊಗೊಳ್ಬೇಕಾದ್ರೆ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜ್ ತೊಗೊಳ್ಬೋದು, ಸ್ಪೋರ್ಟ್ಸ್ ಬೇಕಾದರೆ ಸ್ಪೋರ್ಟ್ಸ್ ಮಾತ್ರ ತೊಗೊಳ್ಬೋದು, ಮೂವೀಸ್ ಬೇಕಾದರೆ ಮೂವೀಸ್ ತೊಗೊಳ್ಬೋದು. ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ಒಂದು ಹೋಟ್ಲ್ಗೆ ಹೋದಾಗ ಒಂದು ಬೊಫೆ ಇಟ್ಟಿದ್ರೆ ಎಲ್ಲ ರೀತಿ ಇರುತ್ತೆ ಅಲ್ಲಿ ಫುಡ್. ನಾನು ಹಣ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲನೂ ತಿನ್ಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗದೇ ಇದ್ರು. ಅದೇ ರೀತಿ ಒಂದು ಎರಡನೇ ವ್ಯವಸ್ಥೆ ಒಳಗಡೆ ಅಲಾ ಕಾರ್ಟೆ ನಿಮಗೆ ಬೇಕಾಗಿದ್ದು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಫುಡ್ಗೆ ಕಂಪೇರ್ ಮಾಡಿ ಆ ರೀತಿ ಆಗುತ್ತೆ. ಸೊ ನೀವು ಯಾವಾಗ ಪಿಕ್ ಆ್ಯಂಡ್ ಚೂಸ್ ಮಾಡ್ತೀರಾ, ನಿಮ್ಗೆ ಏನು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ. ಇದರಿಂದಾಗಿ ಕಸ್ಟಮರ್ಗೆ ಡೆಫಿನೆಟ್ ಆಗಿ ಅವ್ರಿಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಬೇಕಾಗಿರೋಂಥ ಹಣ ತುಂಬುವಂಥ ವ್ಯವಸ್ಥೆ ಇದು. ಓಕೆ 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 ಹೇಗದು ಹಣ ತುಂಬೋದು ಅಂತಂದರೆ? ಪ್ರತಿಯೊಂದು ಚಾನಲ್ಗೂ ಈಗ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಕಸ್ಟಮರ್ಗಳಿಗೆ, ಕೇಬಲ್ ಆಪರೇಟರ್ಗಳಿಗೂ ಯಾವ್ಯಾವ ಚಾನಲ್ ಅವೈಲೇಬಲ್ ಇದೆ ಅಂತ ಸ್ಲಿಪ್ಸ್ ಎಲ್ಲ ಸಿಗ್ಲಿಕ್ಕೆ ಶುರು ಆಗುತ್ತೆ. ಅವ್ರಿಗೆ ಯಾವುದೇ ಚಾನಲ್ ಬೇಕಂತೇಳಿ ಸೆಲೆಕ್ಟ್ ಮಾಡಬೇಕಾಗಿ ಬರುತ್ತೆ. ಓಕೆ, ಅದನ್ನು ಸೆಲೆಕ್ಟ್ ಮಾಡಿದಂಥ ಪ್ರಕಾರದಲ್ಲೇ ಚಾನಲ್ಗಳನ್ನ ಅವ್ರ ಮನೆಗೆ ತಲುಪಿಸ್ಲಿಕ್ಕಾಗುತ್ತೆ. ಈಗ ನಾವೀಗ 4 ಜನ ಇಲ್ಲಿದ್ದೇವೆ. ನನಗೆ ಈಗ ಬರ್ತಾ ಇರೋ ವ್ಯವಸ್ಥೆಯಲ್ಲಿ ಒಂದೇ ಸಂಸ್ಥೆಯಿಂದ ಕೇಬಲ್ ಬರ್ತಾ ಇದ್ರೆ ಸಿಗ್ನಲ್, ನಮ್ಮನೆ 4 ಮನೆಗೆ ಒಂದೇ ಥರ ಬರ್ತಾ ಇರುತ್ತೆ. ಮುಂದಕ್ಕೆ ಅದೇ ಒಂದೇ ಸಿಗ್ನಲ್ನಲ್ಲಿ ನನಗೇನು ಬೇಕೋ ಅದು, ಇವ್ರಿಗೇನು ಬೇಕೋ ಅದು, ಅವ್ರಿಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದಕ್ಕೂ ಬಿಲ್ ಕೂಡ ಶುರು ಆಗುತ್ತೆ. ಈಗ ಮೊಬೈಲ್ ಸೇವೆ ತೊಗೊಂಡಾಗ ಅದರೊಳಗಡೆ ಬೇರೆ ಬೇರೆ ಸರ್ವಿಸ್ ತೊಗೊಂಡಾಗ ಯಾವ ರೀತಿ ಬಿಲ್ ಬರೋಕ್ಕೆ ಶುರು ಆಗುತ್ತೆ ಆ ರೀತಿ ಆಗುತ್ತೆ. ಫೈನ್. ಸೊ ಅದೊಂದು ವ್ಯವಸ್ಥೆ, ತುಂಬ ಕ್ಲಾರಿಟಿ ಇರುತ್ತೆ ಹಾಗಾದ್ರೆ ಅಂತೀರಿ? ಎರಡನೇ ಅಡ್ವಾಂಟೇಜ್ ಟೆಕ್ನಿಕಲ್ ಆಗಿ ಆಯ್ಕೆ ಬಿಟ್ಟಿದ್ರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಸ್ ಟೆಕ್ನಿಕಲ್ ಕ್ಲಾರಿಟಿ ಅಂತಂದ್ರೆ ನನ್ನ ಟಿವಿ ಕ್ಲಾರಿಟಿ ಅಲ್ಲ, ಅಂದ್ರೆ ಇಂಥದ್ದು ಬೇಕು, ಇಂಥದಕ್ಕೆ ಇಷ್ಟು ಮಾತ್ರ ಅಮೌಂಟ್ ಬರುತ್ತೆ, ನೀವೆಲ್ಲ ಬಿಲ್ ಸಿಸ್ಟಮ್ ಕೊಡೋದ್ರಿಂದ ಇಂದಿನ ಚಾನಲ್ ಅಂತ ಅವ್ರಿಗೂ ಕೂಡ ಕ್ಲಾರಿಟಿ ಇರುತ್ತೆ ಗ್ರಾಹಕರಿಗೆ ಅಂತ ಅಲ್ವಾ? ಕ್ಲಾರಿಟಿ ಎಸ್ ಸರ್. ಸರ್ ತಾವೇನಂತೀರಿ? ಇವತ್ತು ನಮ್ಮ ಜನಗಳಿಗೇನೋ ಒಂದು ರೀತಿ ಕೇಬಲ್ ಆಪರೇಟರ್ ಜಾಸ್ತಿ ಚಾರ್ಜ್ ಮಾಡ್ತಾರಪ್ಪ, ನಾವು ಬೇಡದಿರೋ ಚಾನಲ್ ಕೊಟ್ಬಿಟ್ಟು ಜಾಸ್ತಿ ಕೇಳ್ತಾರೆ ಅನ್ನೋದು ಅನುಮಾನಗಳು ಇವೆಲ್ಲ ಪರಿಹಾರ ಸಿಗುತ್ತೀಗ. ನನಗೆ ಬೇಡದಿರೋ ಚಾನಲ್ ಬೇಡ ಅಂದರೆ ಬೇಡ, ಬೇಕು ಅಂದರೆ ನೀನು ತೊಗೊಳಪ್ಪ, ಬೇಡ ಅಂದರೆ ಬಿಡು, ಫೋರ್ಸ್ ಇಲ್ಲ ಅದರಲ್ಲಿ. ಈಗ ನಾವು ಕಡ್ಡಾಯವಾಗಿ ಕೆಲವು ಚಾನಲ್ನ ಕೊಡ್ತೀವಿ ಕಸ್ಟಮರ್ಸ್ಗೆ, ಅವ್ರಿಗೆ ಬೇಕಿರಲ್ಲ. ಅವರು ಅದಕ್ಕೆ ನನಗೇನಕ್ಕೆ ಬೇಕು, ನನಗೆ ಬೇಡ ಅಂತಾರೆ. ಕೆಲವು ಚಾನಲ್ಗಳು ಆಫ್ ಆಗಿರುತ್ತೆ, ಕಾರಣ ಅವರು ಜಾಸ್ತಿ ಕೇಳಿರ್ತಾರೆ ದುಡ್ಡನ್ನು. ಈ ಪ್ರಾಬ್ಲಮ್ಸ್ ಎಲ್ಲ ಮುಂದಕ್ಕೆ ಬರೋದಿಲ್ಲ. ಇದೇನಾಗುತ್ತೆ, ಈಗ ಒಂದೊಂದು ಪೇ ಚಾನಲ್ಸ್ ಸುಮಾರಿದೆ ನಮ್ಮಲ್ಲಿ. ಆ ಪೇ ಚಾನಲ್ಗಳ ಡಿಮ್ಯಾಂಡು ಕೆಲವು ಸೀಸನ್ ಮೇಲೆ ಅವರ ಮೂಮೆಂಟ್ಸು, ಅವರ ಈವೆಂಟ್ಸ್ ಇದ್ದಾಗ ಜಾಸ್ತಿ ಇರುತ್ತೆ, ಈವೆಂಟ್ ಬೇಸ್ ಇರುತ್ತೆ ಕೆಲವೆಲ್ಲ. ಈ ಸ್ಪೋರ್ಟ್ಸ್ ಚಾನಲ್ಸ್ ಆಗಲಿ ಇನ್ನೊಂದಾಗಲಿ ಅವ್ರು ಜಾಸ್ತಿ ಕೇಳಿದಾಗ ನಾವು ಕೊಡೋ ಪರಿಸ್ಥಿತಿಲಿ ಇರೋಲ್ಲ. 8 ಜನ ನಮ್ಮಲ್ಲಿ ವ್ಯೂವರ್ಶಿಪ್ ಇಲ್ಲದೆ ಇರ್ಬೋದು, ಆದರೂ ಅವ್ರ ಡಿಮ್ಯಾಂಡ್ ಅದರ ಇರುತ್ತೆ. ಅವಾಗ ಅದಕ್ಕೆಲ್ಲ ಪರಿಹಾರ ಈಗ ಸಿಗ್ತಾ ಇದೆ ನಮಗೆ. ಪರಿಹಾರ ಸಿಕ್ಕಾಗ ಗ್ರಾಹಕನೂ ಕೂಡ ಪರಿಹಾರ ಸಿಗುತ್ತೆ. ಗ್ರಾಹಕ ಏನು ಹೇಳ್ತಾನೆ, ಓಕೆ ಈಗ ನನಗೆ ಬೇಕಾಗಿರೋ ಚಾನಲ್ 10 ಚಾನಲ್ ಆರಿಸ್ಕೊಂಡಿದ್ದೀನಿ, ನಾನು 11 ಚಾನಲ್ ದುಡ್ಡು ಕೊಡೋದು ಬೇಕಿಲ್ಲ. ಅವಾಗ 11ನೇ ಚಾನಲ್ ಉಳಿತಾಯ ಆಗುತ್ತೆ ಅವನಿಗೆ. ಓಕೆ ಓಕೆ, ಗ್ರಾಹಕರಿಗೆ ಒಂದು ರೀತಿ ಕ್ಲಾರಿಟಿ ಸಿಗುತ್ತೆ, ಆಪ್ರೇಟರ್ನು ಬೈಯುವಂಥ ಪರಿಸ್ಥಿತಿ ಬರಲ್ಲ. ಕೇಬಲ್ ಆಪ್ರೇಟರ್ ಏನಪ್ಪ ದುಡ್ಡು ಜಾಸ್ತಿ ಚಾರ್ಜ್ ಮಾಡ್ತಾನೆ, ಪಕ್ಕದ ಮೇಲೆ 200 ರೂಪಾಯಿ ಮಾಡ್ತಾನೆ, ನಮ್ಮಲ್ಲಿ 300 ರೂಪಾಯಿ ಮಾಡ್ತಾನೆ, ಇದೆಲ್ಲ ಇದೆ ಕೆಲವು ಕಡೆ. ಅದಕ್ಕೆಲ್ಲ ಪರಿಹಾರ ಸಿಗ್ತಾ ಇದೆ ಈಗ. ಪರಿಹಾರ ಸ್ವಲ್ಪ ನಿಧಾನ ಆದರೂ ಕೂಡ ಒಂದು ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಇದನ್ನು. ಓಕೆ, ಇದಾದರೆ ಒಳ್ಳೇದು ಅಂತ ನನ್ನ ಎಸ್ ಸರ್. ಎಸ್ ಸರ್. ಮುರಳೀಜಿ, ಮೊದಲು ಕೇಬಲ್ ಟಿ ವಿ ಆಪ್ರೇಟರ್ಗಳಿಗೆಲ್ಲ ಒಂದು ಹೇಳಬೇಕು, ಭಾಳ 20 ವರ್ಷಗಳಿಂದ ಒಂದೇ ಥರ ಚಾನಲ್ಗಳನ್ನ ನೋಡಿಕೊಂಡು ಸಾಕಷ್ಟು ಜನ ಕೇಬಲ್ ಆಪ್ರೇಟರ್ ಹೊಂದಾಣಿಕೆ ಮಾಡಿಕೊಂಡು ಜನ ಟಿ ವಿನ ನೋಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದು 200ರಿಂದ 250 ರೂಪಾಯಿ ಬೆಂಗಳೂರಿನಲ್ಲಿ ಕೊಡ್ತಾಯಿದ್ದಾರೆ. 250 ಮ್ಯಾಕ್ಸಿಮಮ್ 300 ರೂಪಾಯಿ ಕೊಡ್ತಾಯಿದ್ದಾರೆ. 300 ರೂಪಾಯಿಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 100 ಅನಲಾಗ್ ಚಾನಲ್ಗಳನ್ನ ನೋಡ್ತಾ ಇದ್ದಾರೆ. ಸಾಕಷ್ಟು ಸ್ವಲ್ಪ ಮಟ್ಟಿಗೆ ಡಿಜಿಟಲ್ ಚಾನಲ್ ನೋಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಕೆಲವು ಡೌಟ್ಸ್ಗಳೆಲ್ಲ ಇದೆ.
ಡಿಜಿಟಲ್ ಕೊಡ್ತೀವಿ ಅಂದ ತಕ್ಷಣ ಕೇಬಲ್ ಆಪ್ರೇಟರ್ ಕೊಡ್ತಾರಾ, ಬೇರೆಯವ್ರು ಕೊಡ್ತಾರಾ? ಡಿಜಿಟಲ್ ಟಿ ವಿ ಅಂದರೆ ಬೇರೆಯವರಿಂದ ಕನೆಕ್ಷನ್ ತಗೋಬೇಕಾ ಅಥವಾ ಬೇರೆ ಯಾರಾದರೂ ಬಾಕ್ಸ್ ಕೊಡ್ತಾರೋ? ಸಾಕಷ್ಟು ಫಸ್ಟು ಪ್ರಶ್ನೆಗಳು ಅವರಿದೆ. ಡಿಜಿಟಲ್ ಅಂದರೆ ಏನು ಅಂತಲೇ ಇನ್ನೂ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ಕನ್ಸ್ಯೂಮರ್ಗೆ ನಾವು ಡಿಜಿಟಲ್ ಆಗ್ತಾ ಇದ್ದೀವಿ, ನೀವೇನೋ ತೊಗೋಬೇಕು ಅಂದರೆ ಏನಕ್ಕೆ ತೊಗೋಬೇಕು, ನಾವ್ಯಾಕೆ ತೊಗೋಬೇಕು ಅನ್ನೋವಂಥ ಬೇಸಿಕ್ ಸಮಸ್ಯೆಗಳಿದೆ. ಅದನ್ನು ಸ್ವಲ್ಪ ಹೇಳ್ತೀನಿ. ಅಂದರೆ ಇಷ್ಟು ದಿನ ಅನಲಾಗ್ ಚಾನಲ್ಲಿ ಸಿಗ್ನಲ್ನ ನೋಡ್ತಾ ಇದ್ರು ಎಲ್ಲರೂ. ಅಂದರೆ ನಿಮ್ಮ ಮನೆಗೆ ಬಂದು ಕೇಬಲ್ಗೆ ಡೈರೆಕ್ಟಾಗಿ ಕೇಬಲ್ನ ತಂದು ಟಿವಿಗೆ ಕನೆಕ್ಟ್ ಮಾಡಿದ ತಕ್ಷಣ ಒಂದು 87ರಿಂದ 90 ಚಾನಲ್ಗಳು ಸಿಗ್ತಾ ಇತ್ತು. ಜನ ಅದಕ್ಕೆ ಕಾಸನ್ನು ಕೊಡ್ತಾ ಇದ್ರು. ಹಾಗೆ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಸ್ವಲ್ಪ ಮನೆಗಳಲ್ಲಿ ಆ ಸೆಟ್ ಟಾಪ್ ಬಾಕ್ಸ್ನ ಅಳವಡಿಸಿದ್ವಿ ನಾವು. ಆ ಸೆಟ್ ಟಾಪ್ ಬಾಕ್ಸ್ ಅಳವಡಿಸಿದಾಗ ಈ ಅನಲಾಗೂ ಬರ್ತಾ ಇತ್ತು. ಸೆಟ್ ಟಾಪ್ ಬಾಕ್ಸಲ್ಲೂ ಚಾನಲ್ ನಾವೇ ಕೊಡ್ತಾ ಇದ್ವಿ. ಕೇಬಲ್ ಆಪರೇಟ್ರೇ ಸೆಟ್ ಟಾಪ್ ಬಾಕ್ಸನ್ನು ಕೊಟ್ಟು ಅದರೊಳಗೆ ಚಾನಲ್ನ ಕೊಡ್ತಾ ಇದೀವಿ. ಅಲ್ಲ, ಇನ್ನೊಂದು ಹೇಳ್ಬೇಕು, ನೀವು ಹೇಳಿ 85-90 ಚಾನಲ್ಗಳು ಕೊಡ್ತಿದ್ವಲ್ಲ, ಅದರಲ್ಲಿ ಏನು ಅಂದರೆ ಕೆಲವೊಂದು ಕೊನೆಗೆ ಬರುವಂಥ ಚಾನಲ್ಗಳು ಬ್ಲರ್ ಆಗಿ ಕಾಣ್ತಿತ್ತು, ಬ್ಲರ್ ಆಗಿ ಬರ್ತಾ ಇತ್ತು. ನಮ್ಮ ಸಿಸ್ಟಮ್ ಅಲ್ಲಿ ಇರೋದು ಇವಾಗ 85-90 ಚಾನಲ್ ಮೇಲೆ ನಾವು ಕೊಡೋಕ್ಕೆ ಪ್ರಾವಿಷನ್ ಇರಲಿಲ್ಲ. ಆದರೆ ಡಿಜಿಟಲೈಸೇಷನ್ ಮಾಡಾದ ತಕ್ಷಣ 750ರಿಂದ 1000 ಚಾನಲ್ಗಳನ್ನ ನಾವು ಕಸ್ಟಮರ್ಗೆ ತಲುಪಿಸ್ಬೋದು ಡೈರೆಕ್ಟಾಗಿ. ಹೌದು, ಒಳ್ಳೆ ಕ್ವಾಲಿಟಿ ಸಿಗ್ನಲ್ಲು. ಇದನ್ನ ಬೇರೆ ಯಾರು ಕೊಡಲ್ಲ, ಕೇಬಲ್ ಆಪ್ರೇಟರ್ಗಳೇ ಕೊಡ್ತಾರೆ. ದಯವಿಟ್ಟು ನಿಮ್ಮ ಕೇಬಲ್ ಆಪ್ರೇಟರ್ ಹತ್ರ ನೀವು ಬಾಕ್ಸನ್ನು ಪಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ 1000 ಚಾನಲ್ಗಳಂತ ಭವಿಷ್ಯದಲ್ಲಿ, ಇವಾಗ ಸದ್ಯಕ್ಕೆ 400 ಚಾನಲ್ ಇಮಿಡಿಯೇಟ್ ಆಗಿ ನೋಡ್ಬೋದು. 400 ಚಾನಲ್ನ ಖಂಡಿತವಾಗ್ಲೂ ನೋಡ್ಬೋದು. ಅಲ್ಲ, ಇವಾಗಲೇ ಜನ ಚಾನಲ್ ಜಾಸ್ತಿ ಆಗಿದೆ, ಟಿವಿ ಬಿಟ್ಟು ಎದ್ದೇಳ್ತಾ ಇಲ್ಲ. ಇನ್ನು ನೀವು 1000 ಜನ ಸೇರಿಸಿ 1000 ಚಾನಲ್ ಕೊಟ್ಬಿಟ್ಟು ನಮಗೆ ನೀವು ಇನ್ನೂ ಅಲ್ಲೇ ಕೂತ್ಕೊಳ್ಳಂಗೆ ಮಾಡ್ತಾ ಇದ್ದೀರಿ ಅಂತ. ಸಾರ್, ಸ್ವಲ್ಪ ಕಾಸ್ನಲ್ಲಿ ಜಾಸ್ತಿ ಮನೋರಂಜನೆ. ಅಂದ್ರೆ ಒಂದು 300 ರೂಪಾಯಿನಲ್ಲಿ ಮನೇಲಿರೋ ಒಂದು ಕುಟುಂಬದವರೆಲ್ಲ ಕುತ್ಕೊಂಡು ಮನೋರಂಜನೆ ಕೊಡುವಂತ ಏಕೈಕ ಮನೋರಂಜನೆ ಅಂದ್ರೆ ನಾವು ಕೇಬಲ್ ಆಪರೇಟರ್ಗಳು ಮಾತ್ರ. ಓಕೆ ಸರ್, ನನಗೆ ಇನ್ನೊಂದು ಡೌಟ್ ಇದೆ. ಏನು ಅಂದ್ರೆ, ಈಗ ಮನೆಯಲ್ಲಿ ಈಗ ನಮ್ಮ ಮನೆ 3 ಬೆಡ್ರೂಮ್ ಹೌಸ್. ಹೌದು. ಸೊ ಈ 3 ರೂಮ್ಗಳಲ್ಲಿ ಅಳವಡಿಸ್ಕೋಬೇಕು ಅಂದ್ರೆ 3 ಸಪ್ರೇಟ್ ಸಪ್ರೇಟ್ ಅಂತ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ಎಷ್ಟೋ ಜನ ಕನ್ಸ್ಯೂಮರ್ಗಳು ಕೇಬಲ್ ಆಪರೇಟರ್ಗಳಿಗೆ ಕಾಸನ್ನೇ ಕೊಡ್ತಾ ಇಲ್ಲ. ನನಗೆ ಫ್ರೀ ಹಾಕು, ನನ್ನ ಫ್ರೆಂಡು, ನಮ್ಮ ಮನೆಯವರು, ನಮ್ಮ ಪಕ್ಕದ ನಡೆಯಲ್ಲ. ಅಲ್ಲ, ನಮ್ಮ ಮನೆಗಳಿಗೆ ನಾವೇ ಫ್ರೀ ಹಾಕೊಳಕ್ಕಿಲ್ಲ ಇನ್ಮೇಲೆ. ಅದು ಇಂಪಾರ್ಟೆಂಟು. ಇವಾಗ ನಮ್ದು ಫೋನ್ ಅಂತೇಳಿ ನಾವು ಫೋನ್ ಸಿಮ್ ಕಾರ್ಡ್ ಹಾಕೊಂಡು ನಡ್ಸಕ್ಕಾಗಲ್ವಲ್ಲ, ಅದೇ ಸಿಸ್ಟಮಲ್ಲಿ ಹೇಳ್ಕೊಂಡು ಹೋಗುತ್ತೆ ಮುಂದಕ್ಕೆ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದಕ್ಕೆ ಉಷಾ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮತ್ತೊಂದು ಪುಟ್ಟದೇ